ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಸರಿಗೆ ತಿನ್ನಲ್ಲ, ವೀಕ್ ಆಗಿರ್ತಾರೆ. ಇವಾಗ ರಜಾ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ. ಈ ಥರ ಬರ್ಫಿನ ಡೈಲಿ ತಿನ್ನಿಸ್ತಾ ಬಂದರೆ ಮಕ್ಕಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬರ್ಫಿ ಮಾಡೋದಕ್ಕೆ ಒಂದು 30 ಖರ್ಜೂರನ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ರುಬ್ಕೋಬೇಕು. ಒಂದು ಪ್ಯಾನ್ನ ಬಿಸಿಗಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಜೊತೆಗೆ ಸಣ್ಣಗೆ ಕಟ್ ಮಾಡ್ಕೊಂಡಂತ ಗೋಡಂಬಿ ಅರ್ಧ ಕಪ್, ಬಾದಾಮಿ ಅರ್ಧ ಕಪ್, 1/4 ಕಪ್ಪಷ್ಟು ವಾಲ್ನಟ್, ಪಿಸ್ತಾ 3 ಟೇಬಲ್ ಸ್ಪೂನ್, ಪಂಪ್ಕಿನ್ ಸೀಡ್ 3 ರಿಂದ 4 ಟೇಬಲ್ ಸ್ಪೂನ್, ಸನ್ಫ್ಲವರ್ ಸೀಡ್ 3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಅರೋಮಾ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಪ್ಪದಲ್ಲಿ ಉರಿಯೋದ್ರಿಂದ ಒಳ್ಳೆ ಟೇಸ್ಟ್ ಆಗುತ್ತೆ. ಮನೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸು ನಟ್ಸು ಇರುತ್ತೆ ಅದರಿಂದಾನೇ ಮಾಡ್ಕೋಬೋದು. ಇದರೊಟ್ಟಿಗೆ ಫ್ಲ್ಯಾಕ್ಸ್ ಸೀಡ್ಸು, ಕಲ್ಲಂಗಡಿ ಬೀಜ, ಈ ಥರ ಬೇರೆ ಬೇರೆ ಕೂಡ ನೀವು ಉಪಯೋಗಿಸ್ಕೋಬೋದು. ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಹುರಿದಿದ್ದಾಗಿದೆ, ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮತ್ತೆ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ರುಬ್ಬಿಟ್ಕೊಂಡಂತ ಖರ್ಜೂರದ ಪೇಸ್ಟ್ನ ಹಾಕ್ಕೊಂಡು ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿಗೆ ಮೆಲ್ಟ್ ಆಗಿ ಸ್ಮೂತ್ ಪೇಸ್ಟ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಖರ್ಜೂರದಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ವೀಕ್ನೆಸ್ಗೆ ತುಂಬ ಒಳ್ಳೆಯದು. ಮತ್ತು ಬ್ಲಡ್ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಇದನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ. ಇವಾಗ ಸ್ವಲ್ಪ ಬ್ಲ್ಯಾಕ್ ದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿಗಳು ಕೂಡ ಖರ್ಜೂರದ ಜೊತೆ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬರ್ಫಿಗೆ ಸಕ್ಕರೆ, ಬೆಲ್ಲ ಯಾವುದೇ ರೀತಿಯ ಸ್ವೀಟ್ನ ಯೂಸ್ ಮಾಡ್ತಾ ಇಲ್ಲ. ಖರ್ಜೂರದಲ್ಲಿರೋ ಸ್ವೀಟೇ ಸಾಕಾಗುತ್ತೆ. ಮಕ್ಕಳು ಸ್ವೀಟ್ ಇಷ್ಟಪಡ್ತಾರೆ ಅಂದರೆ ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೋಬೋದು. ನೋಡಿ, ಸಾಫ್ಟ್ ಆಗ್ತಾ ಬರ್ತಾ ಇದೆ. ಇವಾಗ ರೋಸ್ಟ್ ಮಾಡ್ಕೊಂಡಂತ ನಟ್ಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಖರ್ಜೂರ ಸ್ಪೂನಿಗೆ ಅಂಟ್ಕೋತಾ ಇರುತ್ತೆ, ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಟ್ಸ್ಗಳು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ವಿಟಮಿನ್, ಮಿನರಲ್ಸ್ ರಿಚ್ ಅಂತ ಹೇಳ್ತಾರೆ. ಫೈಬರ್ ರಿಚ್, ಹೆಲ್ದಿ ಫ್ಯಾಟ್ ಕೂಡ ಇರುತ್ತೆ. ಮಕ್ಕಳ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ವಯಸ್ಸಾದವರಲ್ಲೂ ಕೂಡ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬಂದಿರುತ್ತೆ. ಅಂಥವರು ಕೂಡ ಡ್ರೈ ಫ್ರೂಟ್ಸ್, ನಟ್ಸ್, ಸೀಡ್ಸ್ನ ನಿಯಮಿತವಾಗಿ ತಿಂತಾ ಬಂದರೆ ಹೆಲ್ತ್ನ ಕಾಪಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ಥರ ಒಂದು ಮಣೆ ಅಥವಾ ಪ್ಲೇಟ್ಗೆ ತುಪ್ಪ ಸವರಿ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ರೋಲ್ ಮಾಡ್ಕೋಬೇಕು. ಇದನ್ನು ಒಂದು ತಟ್ಟೆಗೆ ಹಾಕಿ ಸೆಟ್ ಮಾಡಿಕೊಂಡು ಸ್ಕ್ವಯರ್ ಆಗು ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಉಂಡೆಗಳಾಗಿ ಕೂಡ ಮಾಡ್ಕೋಬೋದು. ನಾನು ರೋಲ್ ಮಾಡಿ ರೌಂಡ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡ ನಂತರ ಹುರಿದಿಟ್ಕೊಂಡಿರೋ ಗಸಗಸೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ರೋಲ್ ಮಾಡ್ಕೋಬೇಕು. ಗಸಗಸೆ ಎಲ್ಲ ಕಡೆಗೂ ಅಂಟೋ ಥರ ರೋಲ್ ಮಾಡ್ಕೋಬೇಕು. ಗಸಗಸೆ ಜೊತೆ ಒಣ ಕೊಬ್ಬರಿನ ಪೌಡರ್ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು. ನಾನಿವತ್ತಿಲ್ಲಿ ಗಸಗಸೆ ಮಾತ್ರ ಉಪಯೋಗಿಸಿದ್ದೀನಿ. ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಬರ್ಫಿ ರೆಡಿ ಆಗುತ್ತೆ. ದೊಡ್ಡವರು, ಚಿಕ್ಕವರು, ಡಯಟ್ ಮಾಡೋರು ಯಾರು ಬೇಕಾದರೂ ಗಿಲ್ಟ್ ಫ್ರೀ ಆಗಿ ಆರಾಮಾಗಿ ತಿನ್ಬೋದು. ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.